ನಮಸ್ಕಾರ ಬರ್ರಿ ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತು ಬಾಳ್ಕದ ಮೆಣಸಿನ್ಕಾಯಿನೂ ಅಂತಾರೆ ಮತ್ತೊಮ್ಮೆ ಮೊಸರುಗಾಯಿನೂ ಅಂತಾರೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣಂತ ಮೊದ್ಲೇಕ ನೋಡ್ರಿ ಒಂದು ಸ್ವಲ್ಪ ಮೆಂತ್ಯ ತೊಗೊಂಡು ಸ್ವಲ್ಪ ಚಲೋ ಹೊತ್ನಂಗೆ ಬೆಚ್ಚಗೆ ಮಾಡ್ಕೊಳೋದಂತ ಹಂಚ ಮ್ಯಾಗ ನೋಡ್ರಿ ಬೆಚ್ಚಗೆ ಮಾಡ್ಕೊಳತ್ತೀವಿ ಮತ್ತು ಅಗದಿ ಹೊತ್ತೋಂಗೆ ಮಾಡ್ಕೋಬಾರ್ದ್ರಿ ಮತ್ತು ಅದೆಲ್ಲ ಹೊತ್ತಿದೆಲ್ಲ ಟೇಸ್ಟ್ ಬರ್ತೈತೆ ಮತ್ತು ಬಾಯೊಳಗೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ತೆಗೆದು ಒಂದು 4-5 ಸ್ಪೂನ್ ಜೀರಿಗೆ ಹಾಕಿ ಅವನು ಒಂದು ಸ್ವಲ್ಪ ಚಲೋ ಹೊತ್ನಂಗೆ ಬೆಚ್ಚಗೆ ಮಾಡ್ಕೊಳ್ಳೋಣ್ರಿ ಈಗ ಬರ್ರಿ ನೋಡ್ರಿ ಬೆಚ್ಚಗೆ ಮಾಡ್ಕೊಂಡು ಆದ್ಮೇಲೆ ಒಂದು ಜಾರಿಗೆ ಜೀರಿಗೆನ ಮತ್ತು ಮೆಂತ್ಯನ ಎರಡೂ ಹಾಕ್ಕೊಂಡು ಚಲೋ ಹೊತ್ನಂಗೆ ಗ್ರೈಂಡರ್ ಮಾಡಿದ್ವಿ ರೀ ನಾವು ನೋಡ್ರಿ ನೀನು ಸ್ವಲ್ಪ ಚಲೋ ಹೊತ್ನಂಗೆ ಗ್ರೈಂಡರ್ ಮಾಡ್ಬೇಕು ಅದನ್ನು ಚಲೋ ಹೊತ್ನಂಗೆ ಗ್ರೈಂಡರ್ ಆದ್ಮ್ಯಾಗ ಒಂದು ಸ್ವಲ್ಪ ಮೊಸರಿಗೆ 1 ಪಾಕೆಟ್ ಮೊಸರಿಗೆ ಇದನ್ನಿಷ್ಟು ನಾವೇನು ಗ್ರೈಂಡರ್ ಮಾಡ್ಕೊಂಡಿರ್ತೀವಿ ಅದನ್ನಿಷ್ಟು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು 1-2 ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ಚಲೋ ಹೊತ್ನಂಗೆ ಕಲಿಸ್ಬೇಕು ರೀ ಆಮ್ಯಾಗ ಒಂದು ಸ್ವಲ್ಪ ಹಿಂಗೂ ಆ್ಯಡ್ ಮಾಡ್ಕೊಂಡೇನಿ ರೀ ಇದ್ರೊಳಗೆ ಈಗ ನೋಡ್ರಿ ಚಲೋ ಹೊತ್ನಂಗೆ ಕಲಿಸಿದ್ವಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರಿ ಸ್ವಲ್ಪ ಅಳಕ್ಕಾಗಲಿ ಅಂತೇಳಿ ಈಗ ನೋಡ್ರಿ ಬರ್ರಿ ಈಗ ಹೆಂಗೆ ಅಂತಂದ್ರೆ ಮೆಣಸಿನ್ಕಾಯಿನ ಕರೆಕ್ಟಂಗೆ ಅವ್ನ ಕಟ್ ಮಾಡೋದಂತ್ರಿ ಕಟ್ ಮಾಡಿ ಆದ್ಮ್ಯಾಗ ಇವನ್ನ ಅದೇನು ನಾವು ಮಸಾಲೆ ಮಾಡಿ ಇಟ್ಕೊಂಡೇವಲ್ರಿ ಅದನ್ನ ಇದ್ರೊಳಗೆ ತುಂಬೋಣಂತ ನೋಡ್ರಿ ಒಂದೊಂದು ಕಟ್ ಮಾಡ್ಕೊಂಡ್ವಿ ಮೆಣಸಿನ್ಕಾಯಿಗೆ ನೋಡ್ರಿ ಇಷ್ಟಕೊಂಡು ಮಾಡ್ಕೊಂಡೇವಿ ಈಗ ಬರ್ರಿ ಈಗ ತುಂಬೋಣಂತ ನೋಡ್ರಿ ಇದ್ರೊಳಗೆ ಹಿಂಗೆ ತುಂಬೇಕ್ರಿ ಹಿಂಗೆ ನಾವು ಇದು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ರೀ ನೀವು ಮಾಡ್ಕೊರಿ ಅನ್ನದ ಜೊತೆ ಚಪಾತಿ ಜೊತೆ ಆಮ್ಯಾಗ ಸ್ವೀಟಿನ ಜೊತೆ ಅನ್ಕರ್ ಭಾಳ ರುಚಿ ಹತ್ತೈತಿ ಭಾಳ ಹಳೆ ರೆಸಿಪಿ ರೀ ಇದು ನೋಡ್ರಿ ತುಂಬಿ ಇಟ್ವಿ ಈಗ ನೋಡ್ರಿ ಇಷ್ಟಕೊಂಡು ತುಂಬಿದ್ವಿ ಇನ್ನು ಸ್ವಲ್ಪ ತುಂಬೋಣಂತ ಈಗ ಇಷ್ಟು ತುಂಬಿದ್ವಿ ನೋಡ್ರಿ ಈಗ ತುಂಬಿದ್ವಿ ಈಗ ಆಮೇಲೆ ಇದನ್ನು ಸ್ವಲ್ಪ ಬಿಸಿಲಿಗೆ ಇಡಬೇಕು ಬಿಸಿಲಿಗೆ ಚಲೋ ಹೊತ್ನಾಗ ಒಣಗಬೇಕು ನೋಡ್ರಿ ನಾವು ಆಲ್ರೆಡಿ ನಿನ್ನೆ ಒಂದು ಸ್ವಲ್ಪ ಮಾಡಿಟ್ಟಿದ್ದೆ ನಿನ್ನೆ ಅಲ್ಲ ಮೊನ್ನೆ ಈಗ ಆಲ್ರೆಡಿ ಹಿಂಗೆ ಹಂಗೆ ಒಣಗಿಸಿಟ್ಟೇನೆ ಬರ್ರಿ ಇವ್ನೀಗ ಕರಿಯೋಣಂತ ಈಗ ನೋಡ್ರಿ ಒಂದು 4-5 ತೊಗೊಂಡೇನಿ ಬಾಳ್ಗೆ ಒಳಗೆ ಎಣ್ಣೆ ಹಾಕೀನಿ ಸ್ವಲ್ಪ ಎಣ್ಣೆ ಬಿಸಿ ಆದ್ಮ್ಯಾಗ ಒಂದು ಚಲೋ ಹೊತ್ನಂಗೆ ಕರ್ಕೊಂಡ್ವಿ ರೀ ಅಷ್ಟೇ ಒಂದು ನಿಮಿಷ ಅಷ್ಟೇ ಹಾಕಿ ಹಿಂಗೆ ಮಾಡಿದವ್ರ ತೆಗೆದು ಬಿಡ್ಬೇಕು ರೀ ಇದನ್ನು ನೀವು ಅನ್ನದ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ತಿನ್ನಿರಿ ಬಾಯ್ ಪ್ಲೀಸ್ ನನ್ನ ವೀಡಿಯೋ ಶೇರು ಸಬ್ಸ್ಕ್ರೈಬು ಲೈಕ್ ಮಾಡೋದು ಮಾತ್ರ ಮರೆಯಾಕೋಬಿಡ್ರಿ ಬಾಯ್